ನಿಮ್ಗಿದು ಗೊತ್ತಾ? ಬೆಳಗ್ಗೆ ಎದ್ದ 15ರಿಂದ 20 ನಿಮಿಷ ಒಳಗಡೆ ನೀವು ಯಾವ ಒಂದು ಕೆಲಸವನ್ನ ಮಾಡ್ತೀರಾ, ಯಾವ ರೀತಿ ಯೋಚನೆಯನ್ನ ಮಾಡ್ತಿರೋ, ಸೊ ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನಿರ್ಧಾರ ಮಾಡುತ್ತೆ. ಸೊ ಇಲ್ಲಿ ಕೇಳ್ತಾ ಇರೋರಿಗೆ ಆಶ್ಚರ್ಯ ಅಂತ ಅನಿಸ್ಬೋದು, ಏನಿದು ಸಂಬಂಧ? ನಾವು ಯೋಚನೆ ಮಾಡುವ 20 ನಿಮಿಷ ಬ್ಯಾಂಕ್ ಬ್ಯಾಲೆನ್ಸಿಗೂ ಯಾವ ರೀತಿಯ ಒಂದು ಸಂಬಂಧ ಇದೆ ಅಂತ. ಸೊ ಜಗತ್ತಿನಲ್ಲಿ ಒಂದು ಯೂನಿವರ್ಸಲ್ಲಿ ನಿಯಮನೇ ಈ ರೀತಿ ಆಗಿರುವಂಥದ್ದು. ಸೊ ಇಲ್ಲಿ ಜನರು ತುಂಬ ಕಷ್ಟಪಡ್ತಾರೆ. ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಟು ಡೂ ಲಿಸ್ಟ್ ಮಾಡಬೇಕು, ಅದರ ರಿಲೇಟೆಡಾಗಿ ಕೆಲಸ ಮಾಡಬೇಕು ಅಂತ ಎಲ್ಲದನ್ನು ಕೂಡ ಕಷ್ಟಪಟ್ಟು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅದಕ್ಕೆ ಬೇಕಾಗುವಂತಹ ಒಂದು ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡೋದು ಆಲ್ಮೋಸ್ಟ್ 95% ಜನ ಮರ್ತೋಗ್ತಾರೆ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ನಾನು 5 ರೀತಿಯಾದಂತಹ ಒಂದು ಹವ್ಯಾಸಗಳು, ಹ್ಯಾಬಿಟ್ಸ್ಗಳು ಆ ಒಂದು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಇನ್ಕ್ರೀಸ್ ಮಾಡುವ ಮೈಂಡ್ಸೆಟ್ಗೆ ಹೆಲ್ಪ್ ಆಗುವಂತಹ 5 ಹವ್ಯಾಸಗಳನ್ನು ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ಕೊನೆ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗಾದರೆ ಬನ್ನಿ ಈ ಒಂದು 5 ಹ್ಯಾಬಿಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಒಂದು 5 ಹ್ಯಾಬಿಟ್ಸ್ಗಳನ್ನು ಡೇ ಟು ಡೇ ಲೈಫಲ್ಲಿ ನಾನು ಮಾಡ್ತಾ ಹೋದಾಗ ಸೊ ಕ್ರಮೇಣವಾಗಿ ನನಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು, ಆ್ಯಂಡ್ ಹಣ ಅಂತ ಅಂದರೆ ಅಥವಾ ಮನಿ ಅಂತ ಅಂದರೆ ಹೆದರಿಕೆ ಅಂತ ಅನ್ನೋದು ಡೇ ಬೈ ಡೇ ಅದು ದೂರ ಆಗ್ತಾ ಹೋಯಿತು. ಆ್ಯಂಡ್ ಸಡನ್ನಾಗಿ ಆಕರ್ಷಣೆ ಆಗುವಂಥದ್ದು, ಆ್ಯಂಡ್ ಕ್ಲೈಂಟ್ಸ್ ಸಿಗುವಂಥದ್ದು, ಆ್ಯಂಡ್ ನಿಮ್ಮಲ್ಲೇ ಒಂದು ಕಾನ್ಫಿಡೆಂಟ್ ಆಗಿ ಬಿಲ್ಡ್ ಮಾಡಿಕೊಂಡು ಬದುಕುವಂತಹ ಒಂದು ಸ್ಟೇಜ್ಗೆ ನೀವು ಹೋಗ್ತೀರಾ, ಅದಂತೂ ಗ್ಯಾರಂಟಿ. ಸೊ ನನಗೆ ಆಗಿದೆ ಅಂತ ಅಂದಮೇಲೆ ನಿಮಗೂ ಕೂಡ ಈ ಒಂದು ಹ್ಯಾಬಿಟ್ಸ್ಗಳು ನಿಮಗೆ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಹಂಚ್ಕೊಳ್ಳೋಣ, ಎಲ್ಲರ ಹತ್ರನೂ ಶೇರ್ ಮಾಡೋಣ, ಸೊ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು 5 ಹ್ಯಾಬಿಟ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಹ್ಯಾಬಿಟ್ಸ್ ಏನು ಅಂತ ಅಂದರೆ ರಿಚ್ ಏರ್ ಬ್ರೀತಿಂಗ್. ಅಂದರೆ ಸ್ಟಾರ್ಟಿಂಗ್ ನೀವು ಎದ್ದ ತಕ್ಷಣ ನಿಮ್ಮ ಒಂದು ಕಾನ್ಷಿಯಸ್ ಮೈಂಡ್ ಅಲ್ಲಿ ಆ ಒಂದು ಟೈಮಲ್ಲಿ ಆಕ್ಟಿವೇಶನ್ ಇರಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಅಂತ ನಾವೇನು ಹೇಳ್ತೀವೋ, ಸೊ ಆ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ನೀವು ಡೀಪ್ ಬ್ರೀತನ್ನು ಮಾಡ್ತಾ ಹೋಗಬೇಕು. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು 5 ಸತಿ ಅಥವಾ 3 ಸತಿ, ಓಕೆ. ಸೊ ಡೀಪ್ ಬ್ರೀತ್ ಮಾಡಿ, ಅಂದರೆ ಉಸಿರನ್ನು ಮೇಲಕ್ಕೆ ತಗೊಳ್ಳೋದು ಆ್ಯಂಡ್ ಉಸಿರನ್ನು ನಿಧಾನಕ್ಕೆ ಬಿಡೋದು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಈ ಒಂದು ಎಕ್ಸಸೈಸನ್ನು ಮಾಡಿ, ಬ್ರೀತಿಂಗ್, ರಿಚ್ ಏರ್ ಬ್ರೀತಿಂಗ್ ಅಂತ. ಸೊ ಪ್ರತಿ ಸತಿನೂ ನೀವು ಏರನ್ನು ಇನ್ಹೇಲ್ ಮಾಡಬೇಕಾದ್ರೆ, ಅಂದರೆ ನಿಮ್ಮ ಉಸಿರನ್ನು ನೀವು ತಗೋಬೇಕಾದ್ರೆ ಜೋರಾಗಿ ಅಂದರೆ ಲೆಂತಿಯಾಗಿ ನಾವು ಉಸಿರನ್ನು ತಗೋಬೇಕಾದ್ರೆ, ಸೊ ಈ ಏರಲ್ಲಿರುವಂತಹ ಒಂದು ಅಬೆಂಡೆನ್ಸ್ ನಾವು ಸ್ವೀಕಾರ ಮಾಡ್ತಾ ಇದ್ವಿ ಆ್ಯಂಡ್ ಈಸಿಯಾಗಿ ಸ್ವೀಕಾರ ಮಾಡ್ತಾ ಇದ್ವಿ ಅಂತ ಅನ್ನೋ ಒಂದು ಭಾವನೆ ಇರಲಿ ಅಷ್ಟೇ. ಸೊ ಎಕ್ಸಾಂಪಲ್, ಇವಾಗ ನೀವು ಬೆಳಗ್ಗೆ ಎದ್ದೇಳ್ತೀರ ಆ್ಯಂಡ್ ಜಸ್ಟ್ ಅದಕ್ಕೆ ಇನ್ಹೇಲ್ ಮಾಡಿ, ಆ್ಯಂಡ್ ಇನ್ಹೇಲ್ ಮಾಡಬೇಕಾದ್ರೇ ಅಲ್ಲಿರುವಂತಹ ಒಂದು ಪ್ರಪಂಚದಲ್ಲಿ ಒಂದು ಯೂನಿವರ್ಸಲ್ಲಿರುವಂತಹ ಪಾಸಿಟಿವ್ ಆಗಿ ರಿಚ್ ಏರ್, ಅಂದರೆ ರಿಚ್ ಆಗಿರುವಂತಹ ಒಂದು ಎನರ್ಜಿ ನಾವು ಅದನ್ನು ತಗೊಳ್ತಾ ಇದ್ದೀವಿ ಅಂತ ಅನ್ನೋದು. ಆ್ಯಂಡ್ ಅದನ್ನು ನಿಧಾನವಾಗಿ ಬಿಡುವಂಥದ್ದು. ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವಿಟಿ ಆಗಿರ್ಬೋದು, ವಾಟ್ ಎವರ್ ನಿಮಗೆ ಏನು ಬೇಡ ಅಂತ ಏನು ಅಂತಿರೋ, ಸೊ ಅದು ನಿಧಾನವಾಗಿ ಬಿಡುವಂಥದ್ದು. ಸೊ ಈ ರೀತಿ 5 ಸತಿ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಒಂದು ವೈಬ್ರೇಷನಲ್ಲಿ ನೀವು ಮ್ಯಾಚ್ ಆಗ್ತಾ ಹೋಗ್ತೀರಾ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಚುಲಿ ಆ್ಯಕ್ಟಿವೇಶನ್ ಇರುತ್ತೆ, ಆ್ಯಂಡ್ ಇದರಿಂದ ನಿಮ್ಮ ಒಂದು ಎನರ್ಜಿ ಆಗಿರ್ಬೋದು, ನಿಮ್ಮ ವೈಬ್ರೇಷನ್ ಆಗಿರ್ಬೋದು, ಆ್ಯಂಡ್ ದಿನಪೂರ್ತಿ ಇದು ಅಲೈನ್ಮೆಂಟಲ್ಲಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹ್ಯಾಬಿಟ್ ನಂಬರ್ 2 ಅಲ್ಲಿ ಇಟ್ಸ್ ಎ ಗ್ರ್ಯಾಟಿಟ್ಯೂಡ್. ಅಂದರೆ ಈ ಒಂದು 5 ಸತಿ ಡೀಪ್ ಬ್ರೀತ್ ಮಾಡಿ ಆಗಿದ ಮೇಲೆ ನಿಮ್ಮಲ್ಲಿರುವಂತಹ ಹಣಕ್ಕೆ ನೀವು ಧನ್ಯವಾದಗಳನ್ನು ಹೇಳ್ತಾ ಹೋಗಿ. ಅಂದರೆ ಎಕ್ಸಾಂಪಲ್, ಇವಾಗ ಪ್ರತಿದಿನ ಬಿಸ್ನೆಸ್ಸಲ್ಲಿ ಅಂತ ಅಂದರೆ ಡೇ ಬೈ ಡೇ ನಿಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಜಾಬಲ್ಲಿ ನೀವು ಇದ್ದೀರಾ ಅಂತಂದರೆ ತಿಂಗಳಿಗೆ 1 ಸತಿ ನಿಮಗೆ ಅಮೌಂಟ್ ಸಿಗುತ್ತೆ. ಬಟ್ ಅದೇ ನಿಮಗೊಂದು ಲೆಕ್ಕಾಚಾರ ಇರುತ್ತೆ, ಓಕೆ ನನ್ನ ಬ್ಯಾಲೆನ್ಸಲ್ಲಿ ಇಷ್ಟಿರುತ್ತೆ, ನನ್ನ ಬ್ಯಾಂಕಲ್ಲಿ ಇಷ್ಟಿರುತ್ತೆ, ಆ್ಯಂಡ್ ನನ್ನ ಪರ್ಸಲ್ಲಿ ಇಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅಂದಾಜಾಗಿ ಇರುತ್ತೆ ಅಲ್ವಾ. ಸೊ ಅದು 100 ರೂಪೀಸ್ ಆಗಿರ್ಬೋದು, 1000 ರೂಪೀಸ್ ಆಗಿರ್ಬೋದು, ವಾಟ್ ಎವರ್.
ಏನೆಲ್ಲ ನಿಮ್ಮ ಒಂದು ಲೈಫಲ್ಲಿ ಬಂದಿರುತ್ತೋ ಸೊ ಅದಕ್ಕೆ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಹೋಗೋದು. ಸೊ ಗ್ರ್ಯಾಟಿಟ್ಯೂಡ್ ಅಂತ ಅಂದರೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋಗೋದು. ಸೊ 100 ರೂಪೀಸ್ ಅಂದರೆ ನಿನ್ನೆ ಎಕ್ಸಾಂಪಲ್ ಇವಾಗ ಬಿಸ್ನೆಸ್ಸಲ್ಲಿ ನಾನು ಹೇಳೋದಾದರೆ ಡೇ ಬೈ ಡೇಯಲ್ಲಿ ನೀವು ಅರ್ನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸೊ 50 ರೂಪೀಸ್ ಲಾಭ ಬಂದಿರ್ಬೋದು, 100 ರೂಪೀಸ್ ಲಾಭ ಬಂದಿರ್ಬೋದು, 1000 ನಿಮಗೆ ಲಾಭ ಬಂದಿರ್ಬೋದು, ಅಥವಾ ಲಕ್ಷನೇ ಲಾಭ ಬಂದಿರ್ಬೋದು. ವಾಟ್ ಎವರ್ ನಿಮಗೆ ಎಷ್ಟು ಲಾಭ ಬಂದಿದೆಯೋ ಆ ಅಮೌಂಟ್ ನಿಮಗೆ ಗೊತ್ತಿರುತ್ತೆ. ಡೇ ಬೈ ಡೇ ಯಾರು ಬಿಸ್ನೆಸ್ ಮಾಡ್ತಿರೋ ಆ ಅಮೌಂಟ್ ಅಂತೂ ನಿಮಗೆ ಅಂದಾಜು ಮೇಲಂತೂ ಗೊತ್ತಿರುತ್ತೆ ಅಲ್ವಾ. ಸೊ ಆ ಒಂದು ಅಮೌಂಟ್ಗೆ ಎಕ್ಸಾಂಪಲ್ ಇವಾಗ 1000 ರೂಪೀಸ್ ನನಗೆ ಲಾಭ ಆಗಿದೆ ಎಸ್ಟರ್ಡೇ, ಅಂದರೆ ನಿನ್ನೆ ದಿನ ಒಂದು ಆಗಿದೆ ಆ್ಯಂಡ್ ಅಂತ ಅಂದರೆ ಅದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ಒಂದು 1000 ರೂಪೀಸ್ಗೆ, ಅಂದರೆ 1000 ರೂಪಾಯಿಗಳಿಗೆ ಧನ್ಯವಾದಗಳು ಅಂತ ಅನ್ನುವಂಥದ್ದು. ಇಲ್ಲ ಜಾಬಲ್ಲಿ ನಾವು ಇದ್ದೀವಿ ಅಂತಂದರೆ ಮಂತ್ಲಿ ಸ್ಯಾಲ್ರಿ ಇರುತ್ತಲ್ಲ, ಸೊ ಮಂತ್ಲಿ ಸ್ಯಾಲ್ರಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಇಷ್ಟು ಅಂತ ಹೇಳಿಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಇಷ್ಟು ಬರುತ್ತೆ. ಅದು 15,000 ಆಗಿರ್ಬೋದು, 10,000 ಆಗಿರ್ಬೋದು, 2,000 ಆಗಿರ್ಬೋದು, ಲಕ್ಷ ಆಗಿರ್ಬೋದು, ವಾಟ್ ಎವರ್ ನಿಮ್ಮ ಒಂದು ಹಣಕ್ಕೆ ಎಷ್ಟು ಜಾಬ್ ಅಂತ ಹೇಳಿಬಿಟ್ಟು ನೀವು ಮಾಡ್ತಿರೋ, ನಿಮ್ಮ ಕೆಲಸ ಮಾಡ್ತಿರೋ, ಸೊ ಅದು ಒಂದು ಅಮೌಂಟ್ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿರುತ್ತೆ. ಸೊ ಅಮೌಂಟಿಗೆ ಧನ್ಯವಾದಗಳನ್ನು ಹೇಳ್ತಾ ಹೋಗಿ. ಸೊ ಈ ರೀತಿ ಧನ್ಯವಾದಗಳು ಎಷ್ಟು ಬೇಕಾದರೂ, ಅಂದರೆ ಮೀನ್ಸ್ ಇದೆಲ್ಲ ಸೆಕೆಂಡ್ಸಲ್ಲಿ ಮುಗ್ದು ಹೋಗ್ಬಿಡುತ್ತೆ ನಿಮಗೆ. ಸೊ ಆ ಒಂದು ಹಣಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಹೋಗಿ. ಸೊ ಪ್ರತಿದಿನವೂ ಈ ರೀತಿ ಧನ್ಯವಾದಗಳನ್ನು ಹೇಳ್ತಾ ಹೋದರೆ ಅಲ್ಲೂ ಕೂಡ ಎನರ್ಜಿ ಲೆವೆಲಲ್ಲಿ ನಿಮ್ಮ ಒಂದು ಎಷ್ಟು ನೀವು ಥ್ಯಾಂಕ್ ಯು ಅಂತ ಹೇಳ್ತಿರೋ, ಎಷ್ಟು ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಹೋಗ್ತಿರೋ, ಸೊ ಆ ಒಂದು ಎನರ್ಜಿ ನಿಮ್ಮನ್ನು ಅಲೈನ್ಮೆಂಟ್ ಆಗಲಿಕ್ಕೆ, ವೈಬ್ರೇಷನಲ್ಲಿ ಅಲೈನ್ಮೆಂಟ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಹ್ಯಾಬಿಟ್ ನಂಬರ್ 1 ಆ್ಯಂಡ್ ಹ್ಯಾಬಿಟ್ ನಂಬರ್ 2 ಇಂದ ಇಲ್ಲಿ ನಿಮ್ಮ ಒಂದು ಲೈಫಲ್ಲಿ ನೀವು ಹಣಕ್ಕೆ ಗೌರವವನ್ನು ಕೊಡ್ತಾ ಇದ್ದೀರಾ ಆ್ಯಂಡ್ ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದೀರಾ. ಆ್ಯಂಡ್ ಆಲ್ರೆಡಿ ಇಷ್ಟು ಬಂದಿದೆ ಆ್ಯಂಡ್ ರಿಚ್ ಹೇರ್ ಬ್ರೀತಿಂಗಿಂದನೂ ಕೂಡ ಈ ಒಂದು ಫಾರ್ಮೇಷನ್ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಪ್ರೀತಿಯನ್ನು ಕೊಡ್ತಾ ಇದ್ದೀರಾ ಆ್ಯಂಡ್ ಗೌರವವನ್ನು ಕೊಡ್ತಾ ಇದ್ದೀರಾ ನಿಮ್ಮ ಒಂದು ಹಣಕ್ಕೆ. ಸೊ ಯಾವಾಗ ಪ್ರೀತಿಯನ್ನು ಕೊಡ್ತೀರಾ, ಯಾವಾಗ ಗೌರವವನ್ನು ಕೊಡ್ತೀರಾ, ಸೊ ಆಟೋಮೆಟಿಕ್ ಆಗಿ ಹಣ ಅಂತ ಅನ್ನೋದು ನಿಮ್ಮ ಒಂದು ಲೈಫಲ್ಲಿ ಆಕರ್ಷಣೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಹ್ಯಾಬಿಟ್ ನಂಬರ್ 3. ಹ್ಯಾಬಿಟ್ ನಂಬರ್ 3ಯಲ್ಲಿ ವಿಜುವಲೈಸೇಷನ್ ಮಾಡಬೇಕು. ಅದು ಸೊ ಫ್ಯೂಚರ್ ಟ್ರಾನ್ಸಾಕ್ಷನ್ ಬಗ್ಗೆ ವಿಜುವಲೈಸೇಷನ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ವಿತಿನ್ 5 ಮಿನಿಟ್ಸಲ್ಲಿ ಸೊ ಆಲ್ರೆಡಿ ಎಷ್ಟು ಬೇಕು ಅಂತ ನಿಮಗೆ ಸಾಲದಲ್ಲಿ ನೀವಿರ್ಬೋದು, ಅಥವಾ ನನ್ನ ಒಂದು ಜಾಬಲ್ಲಿ ಇನ್ನೂ ಕೂಡ ಇನ್ಕ್ರಿಮೆಂಟ್ ಆಗೋದು ಇದೆ, ಅಥವಾ ಎನಿಥಿಂಗ್ ಇಷ್ಟು ಬೇಕು, ನನಗೆ ಯಾರೋ ಒಬ್ಬರು ಹಣ ಕೊಟ್ಟಿಲ್ಲ, ಅವರು ಕೂಡ ನನಗೆ ಕೊಡ್ತಾ ಇದ್ದಾರೆ, ಒಟ್ಟು ನಿಮಗೆ ಏನು ಬೇಕೋ ಅದು. ಓಕೆ, ಸೊ ಅದನ್ನು ನೀವು ಒಂದು ವಿಜುವಲೈಸೇಷನನ್ನು ಮಾಡಿ. ಸೊ ಯಾವ ರೀತಿ ವಿಜುವಲೈಸೇಷನ್ ಮಾಡಬೇಕು ಅಂತ ಅಂದರೆ ನಿಮಗೆ ಎಷ್ಟು ಬೇಕು ಅಂತ ಅನ್ನೋದು, ಅಂದರೆ ಎಕ್ಸಾಂಪಲ್ ಇವಾಗ 5,000 ನನಗೆ ಬೇಕು. ಓಕೆ, ಸೊ 5,000 ಬೇಕು ಅಂತಂದರೆ ಎಲ್ಲಿ ನೀವು ಇಸ್ಕೊತೀರಾ, ಒಂದು ಕೈಯಲ್ಲಿ ಇಸ್ಕೊತೀರಾ, ಇಲ್ಲ ಅಂತಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಅದು ನೋಟಿಫಿಕೇಶನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಯಾರಾದರೂ ನಿಮಗೆ ಹಣವನ್ನು ಹಾಕಿದಾಗೆ ಒಂದು ಸೌಂಡ್ ಅಂತ ಬರುತ್ತೆ, ನೋಟಿಫಿಕೇಶನ್ ಟೌನ್ ಬರ್ತಾ ಹೋಗುತ್ತೆ. ಅದು ಜಿಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ನೀವು ಯಾವುದನ್ನು ಯೂಸ್ ಮಾಡ್ತಿರೋ ಅದು ಟ್ರಾನ್ಸಾಕ್ಷನ್ ಯಾರೇನೇ ಮಾಡಿದರೂ ಕೂಡ ಆ ಒಂದು ಸೌಂಡ್ ನಿಮಗೆ ಬರುತ್ತೆ ಆ್ಯಂಡ್ ನೋಟಿಫಿಕೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಪಲ್ಲಾಗಿ ನಿಮ್ಮ ಒಂದು ವಿಜುವಲೈಸೇಷನ್ ವಿತಿನ್ 5 ಮಿನಿಟ್ಸಲ್ಲಿ. ಓಕೆ, ಸೊ ಇದು ಜಾಸ್ತಿ ಹೊತ್ತು ತಗೋಬೇಡಿ ಆ್ಯಂಡ್ ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟೇ. ಆ್ಯಂಡ್ ಯಾವಾಗಲೂ ಕೂಡ ಡೌಟ್ ಬೇಡ, ಹೇಗೆ ಬರುತ್ತೆ ಅಂತ ಅನ್ನೋದು ಯೂನಿವರ್ಸಿಗೆ ಬಿಡಿ. ಸೊ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ಹೆಂಗಾದರೂ ಬರಲಿ ಅಮೌಂಟು, ಸೊ ಗಿಫ್ಟ್ ಮುಖಾಂತರನಾದರೂ ಬರಲಿ, ನಿಮಗೆ ಕೊಡಬೇಕು ಅಂತ ಅನ್ನೋರು ಅವ್ರಿಗೆ ಚೆನ್ನಾಗಿ ಕೊಡಲಿ, ಆ್ಯಂಡ್ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಲಿ, ನಿಮಗೆ ಬಿಸ್ನೆಸ್ಗಳು ಚೆನ್ನಾಗಿ ಬರಲಿ. ಸೊ ವಾಟ್ ಎವರ್ ನಿಮ್ಮ ಒಂದು ವಿಶ್ ಏನೇ ಇದ್ರೂ ಕೂಡ ಅದು ಯೂನಿವರ್ಸಿಗೆ ಹೇಳಿ ಆ್ಯಂಡ್ ಜಸ್ಟ್ ವಿಜುವಲೈಸೇಷನ್ ಮಾಡಿ. ಈ ಒಂದು ಅಮೌಂಟು ನನ್ನ ಒಂದು ಮೊಬೈಲಲ್ಲಿ ಆಲ್ರೆಡಿ ಬಂದಾಗ ನೀವು ಎಷ್ಟು ಖುಷಿಯಾಗಿರ್ತೀರ ಆ್ಯಂಡ್ ಜಸ್ಟ್ ಅದನ್ನು ವಿಜುವಲೈಸೇಷನ್ ಮಾಡುವಂಥದ್ದು. ಸೊ ನೋಟಿಫಿಕೇಶನ್ ಬರುವಂಥದ್ದು ಆ್ಯಂಡ್ ನೀವು ಪ್ರೆಸ್ ಮಾಡಿ ನೋಡುವಂಥದ್ದು, ಅವಾಗ ಖುಷಿ ಆಗುವಂಥದ್ದು ಎಲ್ಲದನ್ನು ಕೂಡ ವಿತಿನ್ 5 ಮಿನಿಟ್ಸಲ್ಲಿ ನೀವು ವಿಜುವಲೈಸೇಷನ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನಮ್ಮ ಒಂದು ಮೈಂಡ್ಗೆ, ಎಸ್ಪೆಷಲಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಲ್ಪನೆ ಯಾವುದು, ನಿಜ ಯಾವುದು ಅಂತ ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು
ಇಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ, ಇಲ್ಲಿ ನೀವು ವಿಜುವಲೈಸೇಷನ್ ಮಾಡ್ತಾ ಇದ್ರು ಕೂಡ ಸೊ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಇದು ನಿಜ ಅಂತಾನೆ ಅನ್ಲಿಕ್ಕೆ ಅದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಅಂದರೆ ಅದಕ್ಕೆ ಸುಳ್ಳು ಯಾವುದು ಅಂತ ಅನ್ನೋದು ಗೊತ್ತಿಲ್ಲ, ಬಟ್ ಮೇನ್ ಆಗಿ ನಿಮ್ಮ ಒಂದು ವಿಜುವಲೈಸೇಷನಿಂದ ಫೀಲಿಂಗ್ಗಳು ಉಟ್ಕೊಳ್ಳುತ್ತೆ. ಸೊ ಆ ಫೀಲಿಂಗ್ ಏನು ಎಮೋಷನ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಅದು ಸಬ್ಕಾನ್ಷಿಯಸ್ ಮೈಂಡ್ ನಂಬ್ತಾ ಹೋಗುತ್ತೆ ಅಷ್ಟೇ ಇಲ್ಲಿ. ಸೊ ನೀವು ಕಲ್ಪನೆ ಮಾಡಿದ್ರು ಆ್ಯಂಡ್ ವಿಜುವಲೈಸೇಷನ್ ಮಾಡಿದ್ರು ಆ್ಯಂಡ್ ಫೀಲಿಂಗಲ್ಲಿ ಈ ರೀತಿ ಒಂದು ಎಕ್ಸಸೈಸಿಂದ ಮಾಡಿದ್ರು ಕೂಡ ಮೇನ್ ಆಗಿ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಪ್ರಿಂಟ್ ಆಗಬೇಕು ಆ್ಯಂಡ್ ಅದು ಕಲ್ಪನೆ ಒಂದು ರೂಪದಲ್ಲಿ. ಸೊ ಜಸ್ಟ್ ನೋಟಿಫಿಕೇಶನ್ 5000 ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು 5000 ಆಗಿರ್ಬೋದು, 10,000 ಆಗಿರ್ಬೋದು, 100 ರೂಪೀಸ್, 200 ರೂಪೀಸ್, 500 ರೂಪೀಸ್ ಎಷ್ಟು ಬೇಕು ಅದನ್ನು ನೀವು ಆಲ್ರೆಡಿ ಆಗಿದೆ, ನನ್ನ ಒಂದು ನೋಟಿಫಿಕೇಷನ್ ಬರ್ತಾ ಇದೆ ಅಂತ ಅನ್ನೋದ್ರಲ್ಲಿ ನೀವು ವಿಜುವಲೈಸೇಷನ್ ಮಾಡಿ. ಆ್ಯಂಡ್ ಇಲ್ಲಿ ಗಮನ ಇಡಬೇಕಾಗಿರೋದು, ಸೊ ಎಲ್ಲರೂ ಕೂಡ ಒಂದು ಹಣ ಬೇಕು ಅಂತ ಅಂದ ತಕ್ಷಣವೇ ಲಕ್ಷ, ಹಣ ಬೇಕು ಅಂತ ಅಂದ ತಕ್ಷಣವೇ ಕೋಟಿ. ಓಕೆ, ಸೊ ಈ ಎರಡರಲ್ಲಿ ಯಾವಾಗಲೂ ಕೂಡ ನಮ್ಮ ಮೈಂಡ್ ಓಡ್ತಾ ಇರುತ್ತೆ. ಸೊ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ನೀವು ಕೋಟಿನಾದರೂ ಮಾಡಿ, ನಾನು ಬೇಡ ಅಂತ ಅನ್ನಲ್ಲ, ಲಕ್ಷನಾದರೂ ಅಂದ್ಕೊಳ್ಳಿ, ಬಟ್ ಬೇಡ ಅನ್ನಲ್ಲ. ಬಟ್ ಆದರೆ ಇನ್ಸೈಡಲ್ಲಿ ನಿಮ್ಮ ಒಂದು ಬಿಲೀಫ್ ಸಿಸ್ಟಮಲ್ಲಿ ಏನಾದರೂ ರಾಂಗ್ ಇದ್ದರೆ, ಆ ಒಂದು ಬಿಲೀಫ್ ಸಿಸ್ಟಮ್ ನೀವೇನನ್ನು ಬಿಲೀವ್ ಮಾಡಿರ್ತೀರೋ ಅದರಲ್ಲಿ ಏನಾದರೂ ತಪ್ಪಿದ್ರೆ ಈ ಒಂದು ವಿಜುವಲೈಸೇಷನ್ ಖಂಡಿತವಾಗ್ಲೂ ಕೂಡ ವರ್ಕ್ ಆಗಲ್ಲ. ಸೊ ಹಾಗಾಗಿ ಸಣ್ಣ ಅಮೌಂಟ್ ಇದ್ರೂ ಅಷ್ಟೇ, ದೊಡ್ಡ ಅಮೌಂಟ್ ಇದ್ರೂ ಅಷ್ಟೇ, ಇದು ಎಲ್ಲ ಒಂದು ಅಮೌಂಟಿಗೂ ಕೂಡ ವರ್ಕ್ ಆಗುತ್ತೆ. ಬಟ್ ಆದರೆ ನೀವು ಅದನ್ನು ನಂಬಬೇಕು ಅಷ್ಟೇ ಇಲ್ಲಿ ಬೇಕಾಗಿರೋದು. ಸೊ ಸಂಪೂರ್ಣವಾಗಿ ನಂಬಿ ಆ್ಯಂಡ್ ಎಷ್ಟು ನೀವು ನಂಬ್ತಿರೋ, ಎಷ್ಟು ವಿಶ್ವಾಸದಿಂದ ಮಾಡ್ತಿರೋ, ಎಷ್ಟು ನಂಬಿಕೆ ಇಟ್ಟು ಮಾಡ್ತಿರೋ, ಆ ಒಂದು ಎಷ್ಟು ಕಾಮ್ನೆಸ್ಸಿಂದ ಈ ಒಂದು ಎಕ್ಸಸೈಸನ್ನು ಮಾಡ್ತಿರೋ ಅಷ್ಟು ನಿಮಗೆ ಸುಲಭವಾಗಿ ಈ ಒಂದು ವಿಜುವಲೈಸೇಷನ್ ಸಕ್ಸಸ್ಫುಲ್ಲನ್ನು ತಗೊಂಡು ಬರುತ್ತೆ. ಆ್ಯಂಡ್ ಹ್ಯಾಬಿಟ್ ನಂಬರ್ 4, ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ. ಆ್ಯಂಡ್ ನೀವು ಯಾವಾಗಲೂ ಕೂಡ ಇಷ್ಟೊಂದು ಬೆಡ್ ಮೇಲೆ ಕೂತ್ಕೊಂಡು ಮಾಡಿರ್ತೀರ ಆ್ಯಂಡ್ ನೆಕ್ಸ್ಟ್ ಹೋಗ್ಬಿಟ್ಟು ನೀವು ಬ್ರಷ್ ಮಾಡ್ತೀರಾ, ಕನ್ನಡಿ ಮುಂದೆ ನಿಂತ್ಕೊಳ್ತೀರಾ. ಸೊ ಯಾವಾಗಲೂ ಕೂಡ ಕನ್ನಡಿ ಮುಂದೆ ನಿಂತ್ಕೊಂಡಿರಬೇಕಾದ್ರೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಮನಿ ರಿಲೇಟೆಡ್ ಆಗಿ ಅಫರ್ಮೇಷನ್ಸ್ಗಳನ್ನು 11 ಸರಿ ಹೇಳಿ. ಆ್ಯಂಡ್ ಇದರಿಂದ ಅಫರ್ಮೇಷನ್ಸ್ ದೃಢೀಕರಣಗಳನ್ನು ಹೇಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನೆಗೆಟಿವ್ ಕಡೆ ಹೋಗೋದಿಲ್ಲ. ಯೂಶ್ವಲ್ ಆಗಿ ನಾವು ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ನೆಗೆಟಿವ್ ಕಡೆ ಮನಸ್ಸು ಹೋಗದೆ ಇರೋದು ತಡೆಯುತ್ತೆ. ಆ್ಯಂಡ್ ಅದು ವೈಬ್ರೇಷನಲ್ ಆಗಿ, ಎನರ್ಜಿಟಿಕಲ್ ಆಗಿ ಪಾಸಿಟಿವ್ ವೇಯಲ್ಲಿ ತೊಗೊಂಡೋಗುವಂಥದ್ದು ಆಗುತ್ತೆ. ಸೊ 11 ಸರಿ ಪಾಸಿಟಿವ್ ಆಗಿ ಅಫರ್ಮೇಷನ್ಸನ್ನು ಹೇಳಿ ನಿಮ್ಮ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು, ಮಿರರ್ ಮುಂದೆ ನಿಂತ್ಕೊಂಡು. ಓಕೆ, ಸೊ ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ ಹೇಳ್ಬಿಟ್ಟು ಸಿಂಪಲ್, ನಾನು ಒಂದು ಮನಿಯನ್ನು ಆಕರ್ಷಣೆ ಅಯಸ್ಕಾಂತಳಾಗಿದ್ದೇನೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಬರುತ್ತೆ. ಸೊ ವಾಟ್ ಎವರ್, ನೀವು ಕನ್ನಡ ಅಂದರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್, ನಿಮಗೆ ಯಾವುದು ಲ್ಯಾಂಗ್ವೇಜಲ್ಲಿ ನಿಮಗೆ ಈಸಿಯಾಗಿ ಅನಿಸುತ್ತೋ ಆ ಒಂದು ಲ್ಯಾಂಗ್ವೇಜನ್ನು ತೊಗೊಂಡ್ಬಿಟ್ಟು ಜಸ್ಟ್ 11 ಬಾರಿ ಹೇಳ್ತಾ ಹೋಗಿ. ಸೊ ಅಫರ್ಮೇಷನ್ಸ್ ಯಾವಾಗಲೂ ಕೂಡ ನಿಮ್ಮನ್ನು ಪಾಸಿಟಿವ್ ವೇಯಲ್ಲಿ ಕರ್ಕೊಂಡು ಹೋಗ್ತಾ ಹೋಗುತ್ತೆ. ಸೊ ಇದರಿಂದ ನಿಮ್ಮ ಒಂದು ಎನರ್ಜಿ ಲೆವೆಲಲ್ಲಿ, ನಿಮ್ಮ ಒಂದು ವೈಬ್ರೇಷನ್ ಲೆವೆಲಲ್ಲಿ ನೀವು ಪಾಸಿಟಿವ್ ಆಗಿ ಇರಲಿಕ್ಕೆ ಇದೆಲ್ಲ ಸಹಾಯ ಮಾಡುತ್ತೆ. ಹ್ಯಾಬಿಟ್ ನಂಬರ್ 5, ಸೊ ಕೊನೆಯದಾಗಿರುವಂತಹ ಒಂದು ಹ್ಯಾಬಿಟ್ ಇದು. ಆ್ಯಕ್ಷನ್ ರಿಲೇಟೆಡ್ ಆಗಿ ಆ್ಯಕ್ಷನ್ ರಿಲೇಟೆಡ್ ಆಗಿರುವಂತಹ ಒಂದು ಹ್ಯಾಬಿಟ್. ಸೊ ಇಲ್ಲಿ ಎಲ್ಲ ಆಗಿದ್ದ ಮೇಲೆ ಯಾವಾಗಲೂ ಕೂಡ ನಾವು ಹಣಕ್ಕಾಗಿ ನಾವು ಏನೋ ಬೇಕು, ಅದಕ್ಕೋಸ್ಕರನೇ ಕಷ್ಟಪಟ್ಟು ದುಡಿತೀವಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾವು ದುಡಿತಾ ಇರ್ತೀವಿ. ಸೊ ಯಾವಾಗಲೂ ಕೂಡ ನಾವು ಕೆಲಸ ಮಾಡುವಂತಹ ಒಂದು ಯಾವುದೇ ಆಗಿರ್ಬೋದು, ನೀವು ಜಾಬಲ್ಲಿರ್ಬೋದು ಅಥವಾ ವರ್ಕಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ವಾಟ್ ಎವರ್ ನೀವು ಯಾವ ಒಂದು ವರ್ಕ್ ಮಾಡಿದರೂ ಪರವಾಗಿಲ್ಲ. ಸೊ ಒಂದು ಥಾಟನ್ನು ನೀವು ಇವತ್ತಿನಿಂದ ಟ್ರೈ ಮಾಡಿ. ಏನು ಅಂತ ಅಂದರೆ, ನಾನು ನನ್ನ ಜೀವನದಲ್ಲಿ ಸಹಾಯವನ್ನು ಮಾಡ್ತೀನಿ, ಅಂದರೆ ಬೇರೆಯವ್ರಿಗೆ ನಾನು ಸಹಾಯ ಮಾಡ್ತೀನಿ ಆ್ಯಂಡ್ ಅವರಿಗೆ ಮೌಲ್ಯವನ್ನು ನಾನು ಕೊಡ್ತೀನಿ ಅಂತ. ಸೊ ಇಲ್ಲಿ ಮೌಲ್ಯಕ್ಕೆ ನೀವು ಎಷ್ಟು ಒಬ್ಬರ ಜೀವನದ ಮೇಲೆ ಒಬ್ಬರು ಪರ್ಸನ್ ಮೇಲೆ ನೀವು ಎಷ್ಟು ವ್ಯಾಲ್ಯೂವನ್ನು ನೀವು ಕೊಡ್ತೀರೋ, ಸೊ ಅದರದ್ದು ಎಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಲ್ಲಿ ಹಣ ಅಲ್ವಾ. ಸೊ ಇಲ್ಲಿ ನೀವು ಆ್ಯಕ್ಷನನ್ನು ಮಾಡಬೇಕಾದ್ರೆ ನಾನು ಎಷ್ಟು ಜನಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಆ್ಯಂಡ್ ಎಷ್ಟು ಜನಕ್ಕೆ ನಾನು ಮೌಲ್ಯವನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ್ಯಕ್ಷನನ್ನು ಮಾಡಿ. ನಿಮ್ಮ ಕೆಲಸವನ್ನು ನೀವು ಮಾಡಿ, ಅದು ಜಾಬ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು. ಆ್ಯಂಡ್ ಸಹಾಯ ಮಾಡೋದು ಅಂತ ಅಂದರೆ, ಇವಾಗ ಯಾವುದೋ ಒಬ್ಬ ಕಿರಾಣಿ ಶಾಪ್ ಇರುತ್ತೆ.
ಸೊ ಕಿರಾಣಿ ಅಂಗಡಿಯಲ್ಲಿ ಏನು ಸಿಗುತ್ತೆ, ಎಲ್ಲ ದಿನಸಿ ಅಂಗಡಿಗಳು ಏನೇನೆಲ್ಲ ದಿನಸಿದು ಪದಾರ್ಥಗಳು ಏನೇನು ಇರುತ್ತೋ ಅವನ ಅಂಗಡಿಯಲ್ಲಿ ಇಟ್ಟಿರ್ತಾರೆ. ಸೊ ಕಾಮನ್ ಪೀಪಲ್ಸ್ ನಾವೆಲ್ಲ ಏನು ಮಾಡ್ತೀವಿ, ಸೊ ಕಾಮನ್ ಆಗಿ ನಮಗೂ ಕೂಡ ದಿನಸಿ ಪದಾರ್ಥಗಳು ಬೇಕು. ಸೊ ಅವನ ಅಂಗಡಿಯಲ್ಲಿ ಹೋಗ್ಬಿಟ್ಟು ಆ ಪದಾರ್ಥಗಳನ್ನು ತೊಗೊಂಡು ಬರ್ತೀವಿ. ಸೊ ಅವ್ರ ಮೈಂಡ್ಸೆಟ್ಟಲ್ಲಿ ಇವಾಗ ಎಕ್ಸಾಂಪಲ್ ಕಿರಾಣಿ ಅಂಗಡಿಯೋ ಮೈಂಡ್ಸೆಟ್ಟಲ್ಲಿ ಏನಿರಬೇಕು ಅಂತಂದರೆ, ನಾನು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ, ನಾನು ಜನರ ಒಂದು ಇದಕ್ಕೆ ಮೌಲ್ಯವನ್ನು ಕೊಡ್ತೀನಿ, ನಾನು ವ್ಯಾಲ್ಯೂ ಆ್ಯಡನ್ನು ಮಾಡ್ತಾ ಇದ್ದೀನಿ, ನಾನು ವ್ಯಾಲ್ಯೂವನ್ನು ಕೊಡ್ತಾ ಇದ್ದೀನಿ ಅಂತ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಹಳೆಯ ನಕಾರಾತ್ಮಕ ಯೋಚನೆಗಳು ತೆಗಿತಾ ಹೋಗುತ್ತೆ ಈ ರೀತಿ ಇರೋದ್ರಿಂದ. ಆ್ಯಂಡ್ ನೀವು ಏನು ಕೆಲಸ ಮಾಡ್ತೀರೋ ಅದ್ರ ರಿಲೇಟೆಡ್ ಆಗಿ ನೀವು ಒಂದು ಸಮೃದ್ಧಿಯನ್ನು ಹಂಚ್ತಾ ಇದ್ದೀರಾ ಅಂತ ಅನ್ನೋ ಒಂದು ಮೈಂಡ್ಸೆಟ್ ಇದರಲ್ಲಿ ಬರ್ತಾ ಹೋಗುತ್ತೆ. ಸೊ ಸಿಂಪಲ್ಲಾಗಿ ನೀವು ಇಲ್ಲಿ ಯಾವ ರೀತಿ ಮೈಂಡ್ಸೆಟ್, ಅದು ಜಾಬ್ ಆಗಿರ್ಬೋದು, ಅದು ಬಿಸ್ನೆಸ್ ಆಗಿರ್ಬೋದು, ಎರಡೂ ರೀತಿಯಲ್ಲಿ ನಾನು ಹೇಳ್ತಾ ಇರೋದು, ನಾನು ಎಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಜನಕ್ಕೆ ಮೌಲ್ಯವನ್ನು ಕೊಡ್ತಾ ಇದ್ದೀನಿ, ನಾನು ಎಷ್ಟು ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅವ್ರ ಲೈಫಲ್ಲಿ ಅಂತ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರಲಿ, ಅಷ್ಟೇ ಸಾಕು. ಸೊ ಇಲ್ಲಿ ಸಹಾಯ ಮಾಡೋದು ಆ್ಯಂಡ್ ನಿಮ್ಮ ಒಂದು ಮೌಲ್ಯದ ಒಂದು ಎಂಡ್ ಪ್ರಾಡಕ್ಟೇ ಹಣ. ಓಕೆ, ಸೊ ಹಣದ ಬಗ್ಗೆ ಯೋಚನೆ ಮಾಡೋದು ಬೇಡ. ಸೊ ಜಸ್ಟ್ ಯು ಕೀಪ್ ಆನ್ ಆ್ಯಡಿಂಗ್ ವ್ಯಾಲ್ಯೂ ಟು ಅದರ್ ಪರ್ಸನ್. ನೀವೆಷ್ಟು ಮೌಲ್ಯಗಳನ್ನು ನೀವು ಕೊಡ್ತಾ ಹೋಗ್ತಿರೋ, ಸೊ ಅದು ರಿಲೇಟೆಡ್ ಆಗಿ ಹಣ ಅಂತ ಅನ್ನೋದು ನಿಮ್ಮ ಒಂದು ಲೈಫಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಒಂದು ಥಾಟನ್ನು ನೀವು ಕ್ರಿಯೇಟ್ ಮಾಡ್ಬೋದು, ನಾನು ಹಣಕ್ಕಾಗಿ ಒಂದು ಕೆಲಸವನ್ನು ಮಾಡೋದಿಲ್ಲ, ನಾನು ಸಮೃದ್ಧಿಯನ್ನು ಹಂಚಲಿಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯಿಂದ ಕೆಲಸ ಮಾಡಿದರೆ ನಿಮಗೂ ಕೂಡ ಅಯ್ಯೋ ಕೆಲಸ ಮಾಡಬೇಕು, ಅಯ್ಯೋ ಬಿಸ್ನೆಸ್ ಮಾಡಬೇಕು ಅಂತ ಅನ್ನೋ ಒಂದು ಅಯ್ಯೋ ಅಂತ ಏನು ನಾವು ಕೀಪ್ ಆನ್ ಟೆಲ್ಲಿಂಗ್ ಅಲ್ವಾ, ಸೊ ಅದೆಲ್ಲ ಹೋಗುತ್ತೆ. ಆ್ಯಂಡ್ ಸಮೃದ್ಧಿ ಅಂತ ಅನ್ನೋದು ವ್ಯಾಲ್ಯೂ ಕೊಡೋದ್ರ ಬಗ್ಗೆ ನಮಗೆ ಗಮನ ಹರಿತಾ ಹೋಗುತ್ತೆ. ಸೊ ಇದರಿಂದ ಒಂದು ಪಾಸಿಟಿವ್ ಮೈಂಡ್ಸೆಟ್ಟು, ಕ್ರಿಯೇಟಿವ್ ಐಡಿಯಾಸ್ಗಳು ನಿಮ್ಮ ಒಂದು ಲೈಫಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಇದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತಾ, ಎಷ್ಟು ನಿಮಿಷ ಬೇಕಾಗುತ್ತೆ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ತಾ ಇರ್ಬೋದು. ಸೊ ಜಸ್ಟ್ ವಿತಿನ್ ದ 10 ಮಿನಿಟ್ಸಲ್ಲೇ ಇದೆಲ್ಲದು ಕೂಡ ಮುಗ್ದೋಗುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಎಷ್ಟು ದಿನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತೀರಾ. ಸೊ ಯೂಶ್ವಲ್ ಆಗಿ ಒಂದನ್ನು ನೀವು ಅಭ್ಯಾಸ ಮಾಡಬೇಕು ಅಂತ ಅಂದಾಗ ಅದು ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಅದು ಆಗಬೇಕು. ಅಂದರೆ ಒಂದು ಕೀಪ್ ಆನ್ ಒಂದು ರಿಚುವಲ್ ಥರ ನೀವು ಮಾಡಬೇಕು ಅಂತ ಅಂದರೆ ಅದನ್ನು ಬ್ರೇಕ್ ಮಾಡ್ದೇ 21 ಡೇಸನ್ನು ನೀವು ಮಾಡ್ತಾ ಹೋಗಿ. ನಿಮ್ಮಲ್ಲಿ ಹಣದ ಒಂದು ಏನು ನೆಗೆಟಿವ್ ಇರುತ್ತಲ್ಲ, ಖಂಡಿತವಾಗ್ಲೂ ಕೂಡ ಅದು ದೂರ ಆಗಿ ಪಾಸಿಟಿವ್ ಆಗಿ ಹಣವನ್ನು ಆಕರ್ಷಣೆ ಮಾಡುವಂತಹ ವ್ಯಕ್ತಿಗಳು ಆಗೇ ಆಗ್ತೀರಾ. ಸೊ ಹಾಗಾದರೆ ಇದಕ್ಕಿನ ನೀವೇನೋ ಹೇಳಿದ್ರಿ, ಬಟ್ ಆದರೆ ಡೈಲಿ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇದು ರಿಲೇಟೆಡ್ ಆಗಿ ಇನ್ನೂ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಒಂದು ಕಮ್ಯುನಿಟಿಗೆ ಜಾಯ್ನ್ ಆಗಿ, ವಾಟ್ಸಪ್ ಕಮ್ಯುನಿಟಿಗೆ. ಸೊ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಎಂಬ ಒಂದು ವರ್ಕ್ಶಾಪಿಗೆ 5 ಡೇಸ್ ಫ್ರೀ ಇರುತ್ತೆ. ಸೊ ಈ ಒಂದು ವರ್ಕ್ಶಾಪಿಗೆ ನೀವು ಜಾಯಿನ್ ಆಗ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ಈ ಒಂದು ವರ್ಕ್ಶಾಪಲ್ಲಿ ನಿಮಗೆ ಹೇಗೆ ಒಂದು ಥ್ರೂಔಟ್ ಡೇ ಹೇಗೆ ಪಾಸಿಟಿವ್ ಆಗಿ ಇರುವಂಥದ್ದು ಅದೆಲ್ಲ ವಿಚಾರಗಳು ಈ ಒಂದು ವರ್ಕ್ಶಾಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಖಂಡಿತವಾಗ್ಲೂ ಕೂಡ ಜಾಯಿನ್ ಆಗ್ಬೋದು. ಆ್ಯಂಡ್ ನೆನ್ಪಿಡಿ, 5 ಹ್ಯಾಬಿಟ್ಸ್ನ ಮರಿಬೇಡಿ. 21 ಡೇಸ್ ಮಾಡಿ ನೋಡಿ, ನಿಮ್ಮಲ್ಲಿರುವಂತಹ ಒಂದು ಮನಿ ಫ್ರೀಕ್ವೆನ್ಸಿಯನ್ನು ಇನ್ಕ್ರೀಸ್ ಮಾಡಿ. ಓಕೆ, ಸೊ ಆ್ಯಂಡ್ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಡಾಕ್ಟರ್ ವರ್ಣಿಕಾ ಚಿಕನ್.